ಇವತ್ತು ಪ್ರವಾಸಿ ಮಂದಿರದಿಂದ ಬಸ್ ಸ್ಟ್ಯಾಂಡ್ ಮುಖೇನ ತಾಲೂಕು ಆಫೀಸ್ಗೆ ಬಂದು ತಾಲೂಕು ಆಫೀಸಲ್ಲಿ ಮುನಿರತ್ನ ಅವ್ರನ್ನ ಪ್ರತಿಕೃತಿ ದಹನ ಮಾಡಿ ತಹಸೀಲ್ದಾರ್ಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ. ಇವತ್ತು ಪ್ರತಿಕೃತಿ ದಹನ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರ ತಿಥಿ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಎಲ್ಲೇ ಸಿಕ್ಕಿದ್ರೂ ಅವರಿಗೆ ಮಸಿ ಬಳೆ ಕಾರ್ಯಕ್ರಮ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೇ ಬಂದರೂ ಅವ್ರು ಬಂದರೆ ಎಲ್ಲಿ ಬಂದರೂ ನಾವು ಮಸಿ ಬೆಳೆಯುವಂಥ ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿದ್ದಾವೆ ಈ ಮುಖಾಂತರ ಇನ್ನು ಎಲ್ಲ ರಾಜ್ಯದಲ್ಲಿ ಎಲ್ಲ ತಾಲೂಕಲ್ಲೂ ಪ್ರತಿಭಟನೆ ನಡೆಸೋಂಥ ಕಾರ್ಯಕ್ರಮಗಳು ಮಾಡ್ತೀವಿ. ಸರ್ಕಾರಕ್ಕೆ ನಾವು ಇವತ್ತು ಮುನಿರತ್ನವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವ್ರಿಗೆ ಗಡೀಪಾರು ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀವಿ. ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಇವಾಗ ಸುಮ್ಮನೆ ಇದ್ದಾವೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇನ್ನು ಮುಂದೆ ರಾಜ್ಯಾದ್ಯಂತ ಇನ್ನೇನೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಗ್ಗೆ ಮಾತಾಡಿದ್ರೆ ರಾಜ್ಯಾದ್ಯಂತ ಇನ್ನೇನೇನು ನಡೀತದೆ ಅಂತ ಅವರೇ ನೋಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತೀವಿ. ಅವ್ರು ಕ್ಷಮೆ ಕೇಳಬೇಕು. ಒಂದು ಕ್ಷಮೆ ಕೇಳೋದಕ್ಕಿಂತ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನ ಓಟ್ಗಳನ್ನ ಹಾಕಿಸ್ಕೊಂಡು ಗೆದ್ದಿದ್ದಾರೆ. ಆ ಜನಾಂಗಕ್ಕೆ ಬೈತಾರೆ ಅಂತಂದರೆ ಇನ್ನು ಅವರು ಮನಸ್ಸು ಹೆಂಗಿರ್ತದೆ ಅಂತ ನೀವೇ ಯೋಚನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಹೇಳ್ಕೊಂತೀವಿ. ಒಕ್ಕಲಿಗರು ಅವರು ಇಲ್ಲಿ ನೆಲಮಂಗಲ ತಾಲೂಕಲ್ಲಿ ನಮ್ಮ ಒಕ್ಕಲಿಗರ ಜನಾಂಗ ಪೂರ್ತಿ ನೆನ್ನೆ ಯಥೇಚ್ಛವಾಗಿ ಜನ ಸೇರಿ ದೊಡ್ಡ ಕಾರ್ಯಕ್ರಮ ಮಾಡಿ ಅವರು ಪ್ರತಿಕೃತಿ ದಹನ ಮಾಡಿದ್ದಾರೆ. ಇನ್ನೂ ರಾಜ್ಯಾದ್ಯಂತ ಪೂರ್ತಿ ಒಕ್ಕಲಿಗರು ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ವಿ.